ಮನಸ್ಸನ್ನ ಹತೋಟಿಗೆ ಇಟ್ಕೊಳ್ಳೋದು ಆಧ್ಯಾತ್ಮ. ಆಧ್ಯಾತ್ಮ ಅಂತ ಅನ್ನೋದು ಭಗವಂತನ ಹುಡುಕಾಟ. ನಿಮ್ಮ ಊರಲ್ಲಿ ಯಾವ್ದಾವುದೋ ದೇವಸ್ಥಾನಗಳಿದೆ, ವಾರಕ್ಕೊಂದ್ಸತಿನೋ ದಿನನಿತ್ಯನೋ ಅಥವಾ ತಿಂಗಳಿಗೊಂದ್ಸತಿನೋ ಅಥವಾ ಹಬ್ಬ ಹಾಡಿ ಬಂದಾಗ್ಲೂ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ. ಮನೆಯಲ್ಲಿ ಒಂದು ದೇವ್ರ ಕೋಣೆ ಅಂತ ಒಂದು ಇಟ್ಟಿರ್ತೀರಾ, ಅಥವಾ ಯಾವುದೋ ಒಂದು ಶೆಲ್ಫ್ ಮಾಡಿರ್ತೀರ ದೇವರಿಗೆ, ಅಲ್ಲಿ ಫೋಟೋಗಳು ವಿಗ್ರಹಗಳು ಇಟ್ಕೊಂಡು ಪೂಜೆ ಮಾಡ್ತೀರಾ. ಆ ಸ್ನಾನ ಮಾಡಿ ಒದ್ದೆ ಬಟ್ಟೆ ಉಟ್ಕೊಂಡು 5 ನಿಮಿಷ ಭಗವಂತನ ಮುಂದೆ ನಿಂತು ಕೈ ಮುಗಿದು ಊದಿನ ಕಡ್ಡಿ ಹಚ್ಚಿ ದೀಪ ಹಚ್ಚಿ 2 ಶ್ಲೋಕ ಹೇಳ್ಬಿಟ್ಟು ಬಂದ್ಬಿಟ್ರೆ ನಿಮಗೂ ಭಗವಂತನಿಗೂ ಸಂಬಂಧ ಮುಗಿತು. ಮರುಕ್ಷಣ ನೀವು ವ್ಯವಹಾರದಲ್ಲಿ ನಿಮ್ಮ ಮನಸ್ಸನ್ನು ಹಾಕೊಂತೀರ. ಯಾಕಂದ್ರೆ ಒಂದು ಬಂಡಿ ಯೋಚನೆಗಳಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅವನ ಸಾಲ ಕೊಡಬೇಕು, ಕೊಟ್ಟಿಲ್ಲ, ತಗೊಂಡ್ಬರ್ಬೇಕು, ಇವನಿಗೆ ನಾನು ಸಾಲ ಕೊಡಬೇಕು, ಕೊಟ್ಟಿಲ್ಲ, ಕೊಡಬೇಕು, ಈ ತರದ ಹಲವಾರು ಯೋಚನೆಗಳಿರ್ಬೇಕಾದ್ರೆ ಭಗವಂತನ ಮೇಲೆ ಯೋಚನೆ ಬರೋದಿಲ್ಲ. ಭಗವಂತ ಇದ್ದಾನ ಇಲ್ಲ ಅಂತ ಅನ್ನೋ ಪರಿಜ್ಞಾನವೇ ನಮಗಿಲ್ಲ. ಯಾಕೆಂದ್ರೆ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಅದನ್ನ ಕಣ್ಣು ಮುಚ್ಕೊಂಡು ನಾವು ಫಾಲೋ ಮಾಡ್ತೀವಿ, ಕುರಿಗಳ ತರ. ದೇವಸ್ಥಾನದಲ್ಲಿ ಭಗವಂತ ಇದ್ದಾನ ಇಲ್ವಾ ಗೊತ್ತಿಲ್ಲ, ಹೋಗ್ತೀವಿ, 10,000 ರೂಪಾಯಿ ಹೂಗಳು ತಗೊಂಡು ಹೋಗ್ತೀವಿ, ಪೂಜೆ ಪದಾರ್ಥಗಳು ಸಾಮಗ್ರಿಗಳು ತಗೊಂಡು ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಉಪಯೋಗ ಒಂದು ಬಂಡಿ ಪ್ರಾರ್ಥನೆಗಳನ್ನ ಭಗವಂತನ ಮುಂದೆ ಮಾಡ್ತೀವಿ. ಅವ್ನು ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಅವನ ಹತ್ರ ಅಪ್ಲಿಕೇಶನ್ ಹಾಕ್ತೀವಿ, ಯಾವುದೂ ನಡೆಯಲ್ಲ. ಎಲ್ಲಾರ ಜೀವನದಲ್ಲೂ ನಾನು ಭಗವಂತನ ದೂಷಣೆ ಮಾಡ್ತೀನಿ ತಿಳ್ಕೊಳ್ಳಿ. ಖಂಡಿತವಾಗ್ಲೂ ಭಗವಂತ ಇದ್ದಾನ, ನಿಮ್ಮಲ್ಲಿದ್ದಾನ, ನನ್ನಲ್ಲಿದ್ದಾನ, ಭಗವಂತ ಎಲ್ಲಾ ಕಡೆನೂ ಇದ್ದಾನ. ಆದ್ರೆ ಭಗವಂತನ ಹತ್ರ ಹೋಗ್ಬಿಟ್ಟಪ್ಪ ಭಗವಂತ ನಾನು ಕೊಡು ಬೇಡ್ತೀವಲ್ಲ, ಅದರಲ್ಲಿ 5 ಪೈಸಾ ಉಪಯೋಗ ಇಲ್ಲ. ಎಲ್ರೂನೇ ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರತಿಯೊಬ್ಬರು ಭಗವಂತನಿಗೆ ಕೈ ಮುಗಿತಾರೆ. ನಿಮ್ಮ ಪ್ರಾರ್ಥನೆ ಪ್ರತಿಯೊಂದು ನಡೆಯೋದಾದ್ರೆ ದುಃಖವೇ ಇಲ್ವಲ್ಲ ಯಾರಿಗೂ. ಲೋಕದಲ್ಲಿ ನೋವುಗಳು, ಈ ಸಂತೋಷಕ್ಕೆ ಕೊರತೆನೇ ಇಲ್ವಲ್ಲ. ಆದ್ರೆ ಅದಲ್ಲ, ಭಗವಂತ ಎಲ್ಲಾ ಜಾಗದಲ್ಲೂ ಇದ್ದಾನ, ನಿಮ್ಮಲ್ಲೂ ಇದ್ದಾನ, ನನ್ನಲ್ಲಿದ್ದಾನ, ಎಲ್ಲಾ ಜಾಗದಲ್ಲಿ ಇದ್ದಾನ ಅಂತ ಅನ್ನೋದನ್ನ ಕಂಡುಹಿಡ್ಕೊಳ್ಳೋದೇ ಅಧ್ಯಯನ. ಹೇಗೆ ಇದನ್ನ ಕಂಡುಹಿಡಿಯೋದು? ನೀರು ಎಲ್ಲಿ ಬರುತ್ತೆ ಅಂತ ಮಣ್ಣನ್ನು ಅಗಿತೀವಿ, ನೀರು ಬರುತ್ತೆ. ಅಥವಾ ಒಂದು ಬೆಟ್ಟದಲ್ಲಿ ಏನೋ ಒಂದನ್ನು ಅಗಿಬೇಕು, ಅಗಿತೀವಿ, ಏನೋ ಒಂದು ಸಿಗತ್ತೆ. ಆದ್ರೆ ಯಾವುದನ್ನ ಅಗದರೆ ಭಗವಂತನ ನೋಡ್ಬೋದು. ಭಗವಂತ ಸಿಗದೆ ಆನಂದ ನಿಮಗೆ ಸಿಗಲ್ಲ. ಈ ಆನಂದಗಳು ನೀವೇನು ಈ ಕೊಕೋ ಕೋಲಾ, ಕಾಫಿ, ಟೀ, ಈ ಬಿಸಿಬೇಳೆ ಬಾತು, ವಾಂಗಿಬಾತು, ಅದು ಇದು 28 ತಿಂತೀವಿ, ಎಲ್ಲ ನಿಮಗೆ ಕ್ಷಣ ಮಾತ್ರದ ಆನಂದ. ಆ ಸಚ್ಚಿದಾನಂದ ಪರಮಾನಂದ ಬೇಕು ಅಂತಂದ್ರೆ ಪರಮಾತ್ಮನ ಒಟ್ಟಿಗೆ ಹೋಗೋ ದಾರಿನ ಕಂಡು ಹಿಡ್ಕೊಂಡು ಅವನ ಜೊತೆಗೆ ಇರೋದನ್ನ ಕಲ್ತ್ಬಿಟ್ರೆ 24 ಗಂಟೆನೂ ಪರಮಾನಂದ, ಸಂತೋಷ, ಆನಂದ. ನೀವು ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಈ ಮನುಷ್ಯನ ಮುಖದಲ್ಲಿರೋ ಕಳೆ ನೋಡಿದ್ರೆ ಇವ ಪರಮಾನಂದದಲ್ಲಿ ಏನ್ ಹೇಳೋದು, ಕುಣಿತಾ ಇದ್ದಾನ ಅಂತ ಅನ್ನೋದು ಮುಖ ತೇಜಸ್ಸಲ್ಲಿ ಗೊತ್ತಾಗುತ್ತೆ ನನಗೆ. ಇದು ಯಾವಾಗ ಬರುತ್ತೆ ಅಂತಂದ್ರೆ ಪರಿಪೂರ್ಣವಾಗಿ ದೇವರನ್ನು ನಂಬಬೇಕು. ಪರಿಪೂರ್ಣವಾಗಿ ದೇವರನ್ನು ನಂಬಲ್ಲ ನಾವು. ಈ ಪಾಂಚಾಲಿದು ಕತೆ ಗೊತ್ತಿರ್ಬೇಕು ನಿಮಗೆ. ದುಶ್ಯಾಸನ ಸೀರೆ ಬಿಚ್ತಾನ ಸಭೆಯಲ್ಲಿ, ಅವಳು ತನ್ನ ಮಾನ ಮುಚ್ಕೊಳಕ್ಕೆ ಹೆಂಗಸು ಸಾಧಾರಣ ಒಂದು ಸ್ವಲ್ಪ ಸೆರಗ ಆ ಕಡೆ ಆಗ್ಬಿಟ್ರೆ ಒಂದು ಆಡ್ಬಿಡ್ತಾರೆ, ಎಲ್ಲಿ ಪರಗಂಡಸರು ನೋಡ್ಬಿಡ್ತಾರೆ ನಮ್ಮನ್ನ ಅಂತ. ಹಾಗೆ ಪಾಪ ಅವಳು ತನ್ನ ಮಾನ ಮುಚ್ಕೊಳಕ್ಕೆ ಒಂದು ಆಡ್ತಾಳೆ, ಕಷ್ಟಪಡ್ತಾಳೆ, ಏನೇನೋ ಕೈಯನ್ನ ಕಾಲನ್ನ ಮೈನ ಹಿಂಗಿಂಗೋ ಅಲ್ಲಾಡುತ್ತಾಳೆ. ಏನ್ ಮಾಡಿದ್ರು ಬಟ್ಟೆನ ಹಿಡ್ಕೊಳಕ್ ಆಗಲ್ಲ, ಪೂರ್ತಿ ಸೆಳೆದಾಡ್ತಾರೆ ಎಲ್ಲವನ್ನು. ಕೊನೆಗೆ ಏನಾಗತ್ತೆ, ತನ್ನ ಕೈಯಲ್ಲಿ ಏನು ಇಲ್ಲ, ಇದು ಸಾಧ್ಯವಿಲ್ಲ, ನನ್ನ ಕೈಯಲ್ಲಿ ಆಗೋ ಕೆಲಸ ಅಲ್ಲ ಅಂತ ತಿಳ್ಕೊಂಡು ಅಲ್ಲಿ ಹೋರಾಡೋ ತನಕ ಹೋರಾಡ್ಬಿಟ್ಟು ಕೊನೆಗೆ ಕೈಯನ್ನು ಎತ್ತಾಳೆ ಮೇಲೆ, ಅಪ್ಪ ಕಾಪಾಡ ಅಂತ. ಪರಿಪೂರ್ಣವಾಗಿ ಭಗವಂತನ ನಂಬಿದ್ದಕ್ಕೆ ಕಿಲೋಮೀಟರ್ ಗಟ್ಟಲೆ ಸೀರೆ ಕೊಟ್ಟು ಮಾನನ್ನ ಕಷ್ಟ ಕಾಪಾಡ್ತಾನೆ. ಸೊ ಹಂಗೆ ಇದೆಲ್ಲ ನಿಜವಾಗ್ಲೂ ನಡೆದಿದ್ದು ಕಥೆಗಳು ಏನು, ಅದರ ಬಗ್ಗೆ ನಮ್ಗೆ ಯೋಚನೆ ಇಲ್ಲ. ಸತ್ಯತೆಯನ್ನು ನಾವು ತಗೋಬೇಕು. ನಂಬಿಕೆ ಅಂತ ಅನ್ನೋದು ಅಸಾಧ್ಯವಾದ ನಂಬಿಕೆ ಬೇಕು ಭಗವಂತನ ಮೇಲೆ. ಖಂಡಿತವಾಗ್ಲೂ ನಡೆಯುತ್ತೆ, ಕಾಪಾಡ್ತಾನ ಭಗವಂತ. ಅದರ ಕರ್ಮಗಳನ್ನು ಜೊತೆಗೆ ಅನುಭವಿಸಬೇಕಾದ್ರೆ ಎಷ್ಟು ನಮಗೆ ಏನ್ ಹೇಳಿದ್ರೆ ಪಡ್ಕೊಂಡ್ಬಂದಿರ್ತೀವಿ ಲಭ್ಯ, ಆ ಲಭ್ಯ ಏನಿದೆ ಅಷ್ಟು ಮಾತ್ರ ಭಗವಂತ ನಮಗೆ ಕೊಡ್ತಾನ. ಅದರ ಮೇಲಿರೋದನ್ನು ನಾವು ಅನುಭವಿಸಬೇಕಾಗುತ್ತೆ. ಸೊ ಈ ಆಧ್ಯಾತ್ಮದಲ್ಲಿ ನಿಮ್ಮನ್ನು ತೊಡ್ಕೋಬೇಕು ಅಂತಂದ್ರೆ 2 ರೀತಿ ಇದೆ ಈ ಪಾಪಕರ್ಮಗಳನ್ನ ಕಡಿಯೋದು. ಈಗ ನೀವು ಏನ್ ಮಾಡಿದಿರೋ ಎತ್ತೋ ನಮಗೆ ಗೊತ್ತಿಲ್ಲ, ನನ್ನ ಹತ್ರ ಏನೋ ಮನಸ್ಸಿಗೆ ನೋವು ಅಂತ ಬಂದಿದ್ದೀರಾ. ಈ ನೋವಿಂದ ಪಾರಾಗೋದಕ್ಕೆ ಕೃಷ್ಣ ಮೆಡಿಕಲ್ ಶಾಪ್ ಅಲ್ಲೋ ರಾಮ ಮೆಡಿಕಲ್ ಶಾಪ್ ಅಲ್ಲೋ ಪಿಲ್ಸ್ಗಳಿಲ್ಲ, ಅಥವಾ ಯಾವುದೋ ಒಂದು ಮೂಲಿಗೆಯನ್ನ ಗುಳಿಗೆ ತೆಗೆದು ಬಾಯಿಗೆ ಹಾಕೊಂಡ್ಬಿಟ್ರೆ ಹೋಗೋ ಪ್ರಮೇಯ ಇಲ್ಲ. ಇದು
ಯಾವ ಅಷ್ಟಾಲಯದ ಹತ್ರ ಹೋದ್ರು ಯಾರು ಏನು ಮಾಡಕ್ಕಾಗಲ್ಲ. ಯಂತ್ರ ಪಂತ್ರ ತಂತ್ರ ಯಂತ್ರ ಏನಿಂದ್ರೂ ನಿಮ್ಮನ್ನ ಸರಿಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮನ್ನ ನೀವೇ ಸರಿಪಡಿಸ್ಕೊಳ್ಳೋದು. ಇದಕ್ಕೆ ಮೂಲ ಫಸ್ಟು ಹೇಗೆ ಮಣ್ಣನ್ನಗದ್ರೆ ಬಾವಿ ಕೆಳಗಡೆ ಸಿಕ್ಕಿ ನೀರು ಬರುತ್ತೆ, ಹಂಗೆ ನಿಮ್ಮನ್ನು ನೀವು ಅಗಿಬೇಕು. ನಿಮ್ಮನ್ನು ನೀವು ಅಗಿಯೋದು ಹೆಂಗೆ? ಆಧ್ಯಾತ್ಮ ಸಾಧನೆ ಅಂತ ಹೇಳ್ತೀವಿ. ನೀವು ಒಂದು ಗುರುಗಳ ಹತ್ರ ದೀಕ್ಷೆ ತಗೋಬೇಕು, ಮಂತ್ರ ದೀಕ್ಷೆ ತಗೊಂಡು ಮಂತ್ರ ದೀಕ್ಷೆ ಕೊಡ್ತಾರೆ ಅವರು. ಮತ್ತೆ ನಿಮ್ಮ ಒಳಗಡೆ ಹೋಗೋದಕ್ಕೆ ಏನೇನು ವಿಧಾನಗಳಿದೆ ಅದನ್ನೆಲ್ಲ ಹೇಳಿಕೊಡ್ತಾರೆ. ದಿನನಿತ್ಯ ಅರ್ಧ ಗಂಟೆ ಕಾಲ ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡಬೇಕು, ಕಾಲ ಖರ್ಚು ಮಾಡಬೇಕು, ತ್ಯಾಗ ಮಾಡಬೇಕು ನಿಮ್ಮ ಉದ್ಧಾರಕ್ಕೆ. ಅದು ದೈಹಿಕ ಉದ್ಧಾರವೋ ಮಾನಸಿಕ ಉದ್ಧಾರವೋ, ಈ ಎರಡು ಉದ್ಧಾರಕ್ಕೋಸ್ಕರ ಇಷ್ಟು ವರ್ಷ ನೀವು ಸಂಸಾರಕ್ಕೋಸ್ಕರ ಹೋರಾಡಿದ್ದು ಸಾಕು. ಇನಿಮೇಲೆ ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೋಬೇಕು. ನಿಮ್ಮಲ್ಲಿರೋ ಕೆಟ್ಟ ಕಲ್ಮಶಗಳನ್ನು ನೀವು ತೆಗೆದುಹಾಕಬೇಕು. ಯಾವಾಗ ಇದೆಲ್ಲ ಹೋಗುತ್ತೆ ಮನಸ್ಸು ಪರಿಶುದ್ಧ ಆಗುತ್ತೆ. ಮನಸ್ಸು ಪರಿಶುದ್ಧ ಆಗ್ಬಿಟ್ರೆ ತಮಿಳಿ ಗಾದೆ ಇದೆ, ಅಗತ್ಯ ನಡೆದು ಮುಗುತ್ತಿಲ್ತದೆ ಅಂತ. ಒಳಗಿರೋ ಲಕ್ಷಣ ಮುಖ ನೋಡಿದ್ರೆ ಗೊತ್ತಾಗೋಗುತ್ತೆ. ಆ ಲಕ್ಷಣ ಬರಬೇಕು ಅಂತಂದ್ರೆ ಇಲ್ಲಿ ಪರಿಶುದ್ಧತೆ ಆಗಬೇಕು. ಪರಿಪೂರ್ಣವಾದ ಪರಿಶುದ್ಧತೆ ನೀವು ಪಡ್ಕೊಂಡ್ಬಿಟ್ರೆ ದುಃಖ ನಿಮಗಿಲ್ಲ. ಹಂಗಂದ್ರೆ ಕಷ್ಟವನ್ನೇ ಎತ್ತಾಕಕ್ಕಾಗಲ್ಲ. ಈ ಕಷ್ಟಗಳು ಇದ್ದೇ ಇರುತ್ತೆ. ಆ ಕಷ್ಟಗಳು ನಿಮಗೆ ನೋವನ್ನ ಕೊಡಲ್ಲ. ನಿಮಗೆ ಒಂದು ತಾಕತ್ ಬಂದ್ಬಿಡುತ್ತೆ. ಇದನ್ನು ಎದುರಿಸುವ ತಾಕತ್ತು ಭಗವಂತ ಕೊಟ್ಬಿಡ್ತಾನ. ಅದು ಸಂತೋಷ ಆಗಲಿ ದುಃಖ ಆಗಲಿ ಅದನ್ನು ಹೋರಾಡೋ ತಾಕತ್ತು, ಧೈರ್ಯ, ಸ್ಥೈರ್ಯ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಅದು ಬಂದ್ಬಿಡ್ತು ಅಂತಂದ್ರೆ ಕರ್ಮಗಳು ತಾನಾಗಿ ಕಳಿಯಕ್ಕಾಗುತ್ತೆ. ಈ ಕಳಿಯೋ ದಾರಿನೇ ನಾವು ಧ್ಯಾನ ಅಂತ ಹೇಳ್ತೀವಿ. ಧ್ಯಾನ ಅಂದ್ರೆ ಎದ್ದಿದ ತಕ್ಷಣ ಧ್ಯಾನ ಮಾಡೋದಲ್ಲ, ಅದಕ್ಕೆ ನಿಯಮಗಳಿದೆ, ಹಿಂಗೆ ಮಾಡಬೇಕು ಅಂತ. ಇವತ್ತೇನೋ ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ, ನಾನೇನೋ ಮಾಡೋಕ್ಕಾಗಲ್ಲ, ನಂಗೆ ಯಾರೋ ಹುಡ್ಕೊಂಡ್ ಬರ್ತಾ ಇದ್ದಾರೆ. ನೀವು ಒಂದು ದಿವಸ ಬೆಳಗ್ಗೆ ಒಂದು 8 ಗಂಟೆ ಸ್ನಾನ ಎಲ್ಲ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ಬನ್ನಿ. ನನ್ನ ಹತ್ರ ಒಂದು 2 ಗಂಟೆ ಕಾಲ ಇರಿ. ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ನಾನು ಏನೇನು ಮಾಡಬೇಕು, ಎತ್ತು ಮಾಡಬೇಕು. ಇದರಲ್ಲಿ ಮಾಯ, ಮಾಟ, ಮಂತ್ರ, ಯಂತ್ರ, ಪಿಲ್ಲಿ, ಶೂನ್ಯ ಇದೆಲ್ಲ ಇಲ್ಲ. ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಡೋದಕ್ಕೆ ಒಂದು ವಿಧಾನ, ಧಾರ್ಮಿಕ ರೀತಿಯಲ್ಲಿ ಜೀವನವನ್ನು ನಡೆಸೋದಕ್ಕೆ ಒಂದು ದಾರಿನ ನಾನು ನಿಮಗೆ ಹಾಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡಿ. ಈ ಪ್ರಥಮ ಗಾಳಿ, ದೇಹದಲ್ಲಿ ಗಾಳಿ ಹೋಗುತ್ತೆ ನೋಡಿ. ಈ ಗಾಳಿ ಏರುಪೇರು ಹೋಗೋದಕ್ಕೆ ಮೂಲ ಕಾರಣ ಮನಸ್ಸು. ಮನಸ್ಸನ್ನು ನಿಯಂತ್ರಣ ಮಾಡೋದೇ ಗಾಳಿ, ಶ್ವಾಸ. ಸೊ ಈ ಶ್ವಾಸದಿಂದ ನಿಮ್ಮ ಮನಸ್ಸನ್ನು ಸರಿಪಡಿಸೋದಕ್ಕೆ ಸಾಧ್ಯತೆ ಇದೆ. ಈ ನೋವುಗಳಾಗತ್ತೆ ನೋಡಿ, ಈ ನೋವನ್ನು ಸಮತೋಲನವಾಗಿ ತಗೊಳ್ಳೋದಕ್ಕೆ ಈ ಗಾಳಿನ ನಿಯಂತ್ರಣ ಮಾಡಬೇಕು. ಈ ನೀವು ತಗೋತಿರೋದು ಸರಿ ಇಲ್ಲ. ಮನಸ್ಸು ಹೆಂಗೆ ಹೋಗುತ್ತೆ ಹಂಗೆಲ್ಲ ಗಾಳಿ ಹೋಗುತ್ತೆ. ಕೋಪ ಬಂದಾಗ ಕೈ ಇಟ್ಟು ನೋಡಿ, ಅಥವಾ ಶಾಂತವಾಗಿದ್ದಾಗ ಕೈ ಇಟ್ಟು ನೋಡಿ, ಗಾಳಿ ಹೆಂಗೆ ಹೋಗುತ್ತೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇದಕ್ಕೆಲ್ಲ ವಿಧಾನಗಳಿದೆ. ಧ್ಯಾನ, ಪ್ರಾಣಾಯಾಮ, ಊಟದ ವಿಧಾನಗಳು, ಇದೆಲ್ಲ ಏನಿಲ್ಲ. ನಾನು ಸ್ವಲ್ಪ ಧ್ಯಾನ ಇದೆಲ್ಲ ಮಾಡ್ತಾ ಇದ್ದೇನೆ. ಸ್ವಾಮಿ, ಈ ರೇಖೆ ಕ್ಲಾಸ್ಗೂ ಹೋಗಿದ್ದೆ ಸುಮಾರು ವರ್ಷದಲ್ಲಿ. ಅದೆಲ್ಲ ಮಾಡ್ತಾ ಇದ್ದೆಲ್ಲ ಬಿಟ್ಬಿಟ್ಟೆ ಎಲ್ಲ. ಇವಾಗ ಒಂದು ತಿಂಗಳಿಂದ ಸ್ವಲ್ಪ ಏನೋ ದೇವ್ರ ಮನೆ ಮುಂದೆ ಕೂತ್ಕೊಳ್ಳೋದು, 4:15 ಹೇಳ್ತೀನಿ, ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಹೊರಗಡೆ ಏನೋ ಒಂದು ಜಪಾನ ತಪಾನ ಏನೋ ಒಂದು ನೆಮ್ಮದಿ ಮಾಡ್ತಾ ಇದ್ದೀವಿ. ಅದರಿಂದ ಸ್ವಲ್ಪ ಸ್ಥೀಮಿತವಾಗಿದೆ. ಇದು ನೀವ್ ಹೇಳ್ದಂಗೆ ನಮ್ಗೆ ಗುರುಗಾಳಿ ಇಲ್ಲ, ನಿಯಮವಾಗಿ ಗುರುಗಾಳಿ ಸಿಗ್ಲಿಲ್ಲ. ಅದರಿಂದ ಏನೋ ನಮ್ಮನ್ನ ನಂಬ್ಕೊಂಬಂದಿದೆ. ಖಂಡಿತವಾಗ್ಲೂ ಒಳ್ಳೆದಾಗುತ್ತೆ. ಎಷ್ಟೇ ಕಷ್ಟ ಆದ್ರೂ ನಂಗೆ ಏನು ಬಯಕೆ ಇಲ್ಲ, ಏನು ಬಯಕೆ ಇಲ್ಲ. ನಂದೆಲ್ಲ ಮುಗಿದೋಯ್ತು. ಆಯ್ತಾ, ಜನಗಳಿಗೆ ಸೇವೆ ಮಾಡೋದೇ ನಾನು ಮುಡುಪಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಭಗವಂತ ನನ್ನ ಜೀವನಕ್ಕೂ ನನಗೆ ಊಟ ತಿಂಡಿ ಖರ್ಚುಗಳಿದೆ. ನಾ ಯಾರ ಹತ್ರನೂ ಕಾಸು ಅಂತ ಡಿಮ್ಯಾಂಡ್ ಮಾಡಲ್ಲ. ಯಾರು ಏನ್ ಕೊಡ್ತಾರೆ ಸಂತೋಷ ತಗೋತೀನಿ. ಕೊಡದೆ ಹೋದ್ರು ನಂಗೆ ಬೇಕು ಅನ್ನೋ ಬಯಕೆ ಇಲ್ಲ. ಇಲ್ದೇದವರು ಬರ್ತಾರೆ, ಇರೋರು ಬರ್ತಾರೆ. ಇಲ್ದೇದವರು ಇಲ್ದೇನೆ ಹೇಳ್ಕೊಡ್ತೀನಿ. ಗುರುಗಳೇ ಅಂತ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅವ್ರು ನನ್ನ ಹರಿಸ್ತಾರೆ ನೋಡಿ, ಅದು ನನಗೆ ಕೋಟಿಗಟ್ಟಲೆ ಬೇರೆಯವರಿಂದ ಬರುತ್ತೆ. ಅಂದ್ರೆ ಬಯಕೆ ಇಲ್ಲ. ನೀವು ಚೆನ್ನಾಗಾಗಬೇಕು, ನಿಮ್ಮ ಮನಸ್ಸು ಸುಧಾರಿಸಬೇಕು, ನಿಮ್ಮ ಕಷ್ಟಗಳಿಂದ ಪಾರಾಗೋದಕ್ಕೆ ಒಂದು ಒಳ್ಳೆ ದಾರಿ ಹೇಳ್ಕೊಡ್ತೀನಿ. ಬನ್ನಿ ನೇಮವಾಗಿ ಇದನ್ನ ಪರಿಪಾಲನೆ ಮಾಡಿದ್ರಿ ಅಂತಂದ್ರೆ ದಿನನಿತ್ಯ ಅರ್ಧ ಗಂಟೆಯಿಂದ 1 ಗಂಟೆ ಕಾಲ ನಿಮಗೋಸ್ಕರ ಅಲಾಟ್ ಮಾಡಿ. ಯಾವುದನ್ನು ನೀವು ಬದಲಾವಣೆ ಮಾಡಕ್ಕೆ ಸಾಧ್ಯವಿಲ್ಲ. ಆದ್ರೆ ಹೋರಾಟ ಮಾಡೋದಕ್ಕೆ ಧೈರ್ಯ, ಸ್ಥೈರ್ಯ, ತಾಕತ್ತು, ಇದನ್ನ ಏನು ಬೇಕು, ಎಲ್ಲಿ ಬೇಕು ಅದನ್ನ ನಾನು ಕೊಡಿಸ್ತೀನಿ ನಿಮಗೆ. ನಾನೇನು ದೊಡ್ಡವನಲ್ಲ. ನನ್ನ ಗುರುಗಳು ನಿಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ನೀವು ಟ್ರಾನ್ಸ್ಫರ್ ಮಾಡ್ತೀನಿ. ಖಂಡಿತವಾಗಲೂ ಈ ಮನ ಕಷ್ಟದಿಂದ ನೀವು ಹೊರಗಡೆ ಬರ್ಬೋದು. ನನ್ನ ಜೀವನ ಕಥೆ ಹೇಳಕ್ ನಿಮ್ಗೆ ಇಷ್ಟ ಇಲ್ಲ. ನನ್ನ ಹಿಂದೆ ನೋಡಿದ್ರೆ ಪಾತಾಳ. 3 ವಯಸ್ಸಲ್ಲಿ ತಾಯಿನ ಕಳ್ಕೊಂಡೆ ನಾನು. ಈ ನನ್ನ ಜೀವನ ಹೆಂಗಿರ್ಬೇಕು ಲೆಕ್ಕ ಹಾಕಿ ಹೊಡೆದಾಡಿ ಹೋರಾಡಿ ಇವತ್ತು 10 ಜನಕ್ಕೆ ನನ್ನಿಂದ ಒಂದು ಒಳ್ಳೆಯದಾಗುವ ಒಂದು ಕೆಲಸ ಮಾಡೋದಕ್ಕೆ ಭಗವಂತ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದ. ಈ ಪುಣ್ಯ
ಕೋಟಿಗಟ್ಟಲೆ ನಾನು ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ರು ನನಗೆ ಸಿಗಲ್ಲ ಸಿಗೋಲ್ಲ ಸಿಗಲ್ಲ. ಸೊ ಎಷ್ಟೋ ಜನಕ್ಕೆ ಆನಂದ ಕೊಟ್ಟಿದ್ದೀನಿ. ಕಟ್ಟದಲ್ಲಿರೋರು ಈ ಗುರುಗಳಿಲ್ಲದೆ ಆಧ್ಯಾತ್ಮದಲ್ಲಿ ಸುಮಾರು ಜನ ಇಳಿದು ಆಧ್ಯಾತ್ಮದಲ್ಲಿ ಅನಾಹುತ ಆಗತ್ತೆ. ಈಗ ಗೊತ್ತಿಲ್ಲದೆ ಧ್ಯಾನ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಏನೇನೋ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗಳನ್ನು ಬಿಡುತ್ತೆ. ಅವರಿಗೆಲ್ಲ ಪರಿಹಾರ ಮಾಡ್ತೀನಿ, ನಾನು ಕೊಡ್ತೀನಿ. ತಿರುಗಿ ಯಾವುದು ಯಂತ್ರ ಪಂತ್ರ ತಂತ್ರ ಪಿಲ್ಲಿ ಶೂನ್ಯ ಏನೂ ಇಲ್ಲ. ಇದು ಅನುಭವದಲ್ಲಿ ನನಗೇನು ನನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೆ ಪಾಠ, ಅದನ್ನು ಹೇಳ್ಕೊಟ್ಟು ಅವ್ರ ಕಟ್ಟದಿಂದ ಪಾರು ಮಾಡ್ತೀನಿ. ಸೊ ಇದು ಪುಣ್ಯಗಳನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ನನ್ನ ಮುಕ್ತಿಗೆ ದಾರಿ. ಸೊ ಅಯ್ಯೋ ಇವರಿಗೆ ಕಾಸು ಕೊಡ್ಬೇಕು, ಏನೋ ಅಲ್ಲಿ ಇಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ, ಒಳಗೆ ನುಗ್ಗಿದ ತಕ್ಷಣ ಇಷ್ಟು ಕೊಡ್ಬೇಕು, ಅದೆಲ್ಲ ಇಲ್ಲ. ನಿಮ್ಮ ಮನಸ್ಸು ಖುಷಿಯಿಂದ ನೀವೇನು ಕೊಟ್ಟರು ಸಂತೋಷ. ಇಲ್ಲ ಅಂತಂದ್ರೂ ನಾನು ನಿಮ್ಮನ್ನ ಡಿಮ್ಯಾಂಡ್ ಮಾಡೋದಿಲ್ಲ. ಇಲ್ಲ ಅಂತ ನೀವು ಬರದೇ ಇರಬೇಡಿ. ಖಂಡಿತವಾಗ್ಲೂ ಬನ್ನಿ. ಒಂದ್ ದಿವಸ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಖಾಲಿ ಹೊಟ್ಟೆ ಹಂಗೇನಾದ್ರು ತಗೊಂಡ್ರು ಚಿಂತೆ ಇಲ್ಲ. 6 ಗಂಟೆ ಇಲ್ಲ ತಗೊಳ್ಳಿ, 2 ಗಂಟೆ ಕಾಲ ಹೊಟ್ಟೆ ಖಾಲಿ ಬಿಟ್ಬಿಟ್ಟು ಬನ್ನಿ. ನೀವು ಮಂತ್ರ ದೀಕ್ಷೆ ಕೊಡ್ತೀನಿ, ಮಂತ್ರ ತಗೊಳ್ಳಿ. ನೀವು ಮಾಡೋದು ಏನು ಕ್ರಮ ಸರಿ ಇದೆಯೋ ಸರಿಗಿಲ್ವೋ ಅದನ್ನ ಒಂದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಟ್ಯೂನ್ ಅಪ್ ಮಾಡಿ ಒಂದು ಸೆಟಪ್ ಮಾಡ್ಕೊಡ್ತೀನಿ. ನೀವು ನೋಡಿ 1 ವಾರ 10 ದಿವಸದೊಳಗೆ ನಿಮ್ಮ ಮನಸ್ಸಿನ ನೋವುಗಳೆಲ್ಲ ಸುಧಾರಣೆ ಆಗುತ್ತೆ. 100% ಹೇಳ್ತೀನಿ. ನಿಮ್ಮ ಮುಖದಲ್ಲಿ ಗೊತ್ತಿಲ್ಲದೇನೆ ಕಳೆ ಬರಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ಸರ್ಜನರ ಜೊತೆ ಇರ್ಬೇಕು ನಾವು. ಸರ್ಜನರ ಸಂಘ ಬೇಕು. ನೀವು ಎಂತ ಕೆಲಸ ಮಾಡಿ, ಅದು ಒಳ್ಳೆ ಕೆಲಸವೋ ತಪ್ಪು ಕೆಲಸವೋ. ಅದಕ್ಕೇನೆ ನೋಡಿರ್ಬೋದು ಇವತ್ತು ತಿರುಪತಿ ಹುಲ್ಲಿನಲ್ಲಿ ಯಾತಕ್ಕೆ ದುಡ್ಡು ಅಷ್ಟೊಂದು ಸೇರುತ್ತೆ ಹೇಳಿ? ಮಾಡಿರೋ ಪಾಪ ಧರ್ಮ ಅಲ್ಲಿ ಹಾಕಿದ್ರೆ ಧರ್ಮ ಕಾರ್ಯಕ್ಕಾಗತ್ತೆ ಅಂತ ನಮ್ಮ ಪಾಪದ್ದು ಇದು ಬ್ಯಾಲೆನ್ಸ್ ಆಗುತ್ತೆ. ಮನಸ್ಸು ಬರಲ್ಲ. ಇವೆಲ್ಲ ಹೇಳಿದ್ರು ಇದೆಲ್ಲ ಉಪನಿಷತ್ತು ವೇದಗಳಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀ ಹೇಗೆ ಸಂಪಾದನೆ ಮಾಡು, ಒಳ್ಳೆ ಕೆಲಸ ಮಾಡ್ಬೋದು ಅಂತಾರೆ. ಮಾಡಲ್ಲ. ನೀವು ಮಾಡದೆ ಹೋದ್ರೆ ಚಿಂತೆ ಇಲ್ಲ. ನನ್ನ ಹತ್ರ ಬನ್ನಿ, ನಾನು ಕರೀತಿಲ್ಲ. ನಿಮ್ಮ ಊರಲ್ಲೇ ಅಕ್ಕಪಕ್ಕದಲ್ಲಿ ಒಳ್ಳೆ ಒಳ್ಳೆ ವ್ಯಕ್ತಿಗಳಿದ್ದಾರೆ, ಅವ್ರ ಸಂಪರ್ಕ ಇಟ್ಕೊಳ್ಳಿ. ದಿನಕ್ಕೊಂದ್ಸತಿನೋ, ವಾರಕ್ಕೊಂದ್ಸತಿನೋ, ತಿಂಗಳಿಗೆ ಒಂದ್ಸತಿನೋ ಆ ಜಾಗಗಳಿಗೆ ಹೋಗಿ ಅವ್ರ ಹತ್ರ 1 ಗಂಟೆ ಕಾಲ 2 ಗಂಟೆ ಕಾಲ ಸ್ಪೆಂಡ್ ಮಾಡಿ. ಆಗಲ್ಲ ಸರ್, ನಮ್ಗೆ ಏನಂದ್ರೆ ನಮ್ದು ವ್ಯವಹಾರ ಆಗಿದೆ. ಬೆಳಿಗ್ಗೆ ತಕ್ಷಣ ಶುರು ಅಂದ್ರೆ ರಾತ್ರಿವರೆಗೂ ಇದೇ ಇರುತ್ತೆ. ಅದ್ರಲ್ಲೇ ಮುಳುಗ್ಬಿಟ್ಟಿರ್ತೀವಿ ನಾವು. ನೋಡಿ, ನಾನು ತಿರುಗಿ ಹೇಳಿದೆ 60 ವಯಸ್ಸಾಯ್ತು. ಇನ್ ಎಷ್ಟು ವರ್ಷ ಬದುಕಿರ್ತೀನಿ ಗೊತ್ತಿಲ್ಲ. ನಾಳೆಗೆ ನಾನು ಎದ್ದೇಳ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ರಾತ್ರಿ ಮಲಗ್ತೀನಿ, ಬೆಳಗ್ಗೆ ಎದ್ದಿದ್ದೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಹೇಳೋ ತನಕ ನಂಗೆ ಗೊತ್ತಿಲ್ಲ. ಸೊ ಇರೋವಾಗ ನೀವು ಸುಧಾರಣೆ ಮಾಡ್ಕೊಳ್ಳೋದು ನಿಮ್ಗೆ ಬುದ್ಧಿವಂತಿಕೆ. ಇಷ್ಟು ವರ್ಷ ಹೋರಾಡಬೇಕು. ಯಾಕಂದ್ರೆ ಸಮಯ ನಮ್ದು ಈ ನೇಚರ್ ಆಫ್ ಬಿಸ್ನೆಸ್ ಆತರ